ಮಹದಾಯಿ ಜಲ ವಿವಾದ ಯಾವ ರಾಜ್ಯಗಳ ನಡುವೆ ನಡೆಯಿತು? ಕರ್ನಾಟಕ ಮತ್ತು ಗೋವಾ. ಮಹಾತ್ಮ ಗಾಂಧೀಜಿಯ ರಾಜಕೀಯ ಗುರು ಎಂದು ಪ್ರಸಿದ್ಧರಾಗಿದ್ದವರು ಗೋಪಾಲಕೃಷ್ಣ ಗೋಖಲೆ. ಸ್ವೈನ್ ಫ್ಲೂಗೆ ಕಾರಣವಾದ ವೈರಸ್ H1N1 ವೈರಸ್. ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪ್ರಸಿದ್ಧರಾಗಿದ್ದವರು ಪುರಂದರದಾಸರು. ನವದೆಹಲಿಯಲ್ಲಿ ನಡೆದ 66ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಯಾರಾಗಿದ್ದರು? USA ಅಧ್ಯಕ್ಷರು. ಈ ಕೆಳಗಿನವುಗಳಲ್ಲಿ ಯಾವುದು ಕಲ್ಲಿದ್ದಲಿನ ವಿಧ ಅಲ್ಲ? ಹೆಮಟೈಟ್. ಆದಿಗ್ರಂಥವನ್ನು ರಚಿಸಿದವರು ಗುರು ಅಮರದಾಸ್. ಜೈನ ಧರ್ಮದ ಕೊನೆಯ ತೀರ್ಥಂಕರರು ಮಹಾವೀರ. ನೆಫ್ರಾನ್ಗಳು ಈ ಕೆಳಗಿನ ಅಂಗಕ್ಕೆ ಸಂಬಂಧಿಸಿದೆ? ಮೂತ್ರಕೋಶ. ಕರ್ನಾಟಕವು ಎಷ್ಟು ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ? 6 ರಾಜ್ಯಗಳು. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಯಾಗಿದ್ದು ಯಾವ ವರ್ಷದಲ್ಲಿ? 1985ರಲ್ಲಿ. ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳವು ಯುನೆಸ್ಕೋ ಪಟ್ಟಿಗೆ ಸೇರಿಲ್ಲ? ಐಹೊಳೆ. ಕರ್ನಾಟಕದ ಕಾಶ್ಮೀರ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಕೊಡಗು ಜಿಲ್ಲೆ. ಓಝೋನ್ ಈ ಕೆಳಗಿನ ಯಾವ ವಲಯದಲ್ಲಿ ಕಂಡುಬರುತ್ತದೆ? ಸಮೋಷ್ಣ ವಲಯ. ಈ ಕೆಳಗಿನ ಯಾವ ಜಿಲ್ಲೆ ಭಾರತ ಸಂವಿಧಾನದ 371(ಜೆ) ವಿಧಿಯಡಿಯಲ್ಲಿ ಬರುವುದಿಲ್ಲ? ಬಾಗಲಕೋಟೆ. ಗ್ಲೂಕೋಸ್ನ ರಾಸಾಯನಿಕ ಸೂತ್ರ C6H12O6. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ 2.5 ವರ್ಷಗಳು. ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡುವ ಅಂಗಾಂಶ ಫ್ಲೋಯಂ. ಅತ್ಯಂತ ಗಟ್ಟಿಯಾದ ಅಲೋಹ ವಜ್ರ. ಜನಪ್ರಿಯ ನಿತ್ಯೋತ್ಸವ ಭಾವಗೀತೆಯನ್ನು ರಚಿಸಿದವರು KS ನಿಸಾರ್ ಅಹಮದ್. ಪಾರಾದೀಪ್ ಬಂದರು ಇರುವುದು ಯಾವ ರಾಜ್ಯದಲ್ಲಿ? ಒರಿಸ್ಸಾ ರಾಜ್ಯದಲ್ಲಿ. ಶಿಲ್ಪವೇದ ಇದರ ಭಾಗವಾಗಿದೆ? ಅಥರ್ವಣ ವೇದ. ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಸಮುದ್ರಗುಪ್ತ. ರಾಷ್ಟ್ರಪತಿಯವರು ಲೋಕಸಭೆಯನ್ನು ಯಾರ ಶಿಫಾರಸಿನ ಮೇರೆಗೆ ವಿಸರ್ಜಿಸಬಹುದು? ಪ್ರಧಾನಮಂತ್ರಿಗಳು. ಕರ್ನಾಟಕದಲ್ಲಿ ಇತ್ತೀಚೆಗೆ ರಚನೆಯಾದ ಹೊಸ ಜಿಲ್ಲೆ ಯಾದಗಿರಿ. ಇದು 2014 ನಡೆದಿದ್ದ ಎಕ್ಸಾಮ್, PC ಎಕ್ಸಾಮ್. ಕಪ್ಪು ಮಣ್ಣು ಯಾವ ಶಿಲೆಯ ಶೀತಲೀಕರಣದಿಂದ ಆಗಿದೆ?
ಬಸಾಲ್ಟ್. ಈಗಿನ ಇಸ್ರೋ ಅಧ್ಯಕ್ಷರು ಈ 2026 ಡಾಕ್ಟರ್ ವಿ ನಾರಾಯಣನ್ ಅವರು ಇಸ್ರೋದ ಅಧ್ಯಕ್ಷರದಾರ. 2014 ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ ಯಾರು? ಪಂಕಜ್ ಅಡ್ವಾಣಿ. 2026 ವಿಶ್ವ ಬಿಲಿಯರ್ಡ್ಸ್ ಚಾಂಪಿಯನ್ ಯಾರಂತ ಕೇಳಿದ್ರ ಸೌರವ್ ಕೊಠಾರಿ. ನಮ್ಮ ದೇಶದ ಸಂಸದೀಯ ರೂಪದ ಸರ್ಕಾರ ಈ ದೇಶದಿಂದ ಆಯ್ದುಕೊಳ್ಳಲಾಗಿದೆ. ಯುನೈಟೆಡ್ ಕಿಂಗ್ಡಮ್. ಶ್ವೇತ ಕ್ರಾಂತಿಯ ಹರಿಕಾರ ವರ್ಗೀಸ್ ಕುರಿಯನ್. 2014 ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಗಿದೆ? ಮಲಾಲಾ ಯೂಸುಫ್ ಜಾಯಿ ಮತ್ತು ಕೈಲಾಸ ಸತ್ಯಾರ್ಥಿ. ಅಧಿಕ ವರ್ಷ ಎಷ್ಟು ವರ್ಷಗಳಿಗೊಮ್ಮೆ ಬರುತ್ತದೆ? 4 ವರ್ಷಗಳಿಗೊಮ್ಮೆ. ಇವುಗಳಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ ಯಾವುದು? ಶರಾವತಿ. ಸಮುದ್ರದಲ್ಲಿ ಭಾರತದ ಸಾರ್ವಭೌಮತೆಯು ಎಷ್ಟು ದೂರದವರೆಗೆ ಇರುತ್ತದೆ? 12 ನಾಟಿಕಲ್ ಮೈಲು. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಸಂಖ್ಯೆ 75. ಕರ್ನಾಟಕ ರಾಜ್ಯದಲ್ಲಿ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ. ಗೋಕಾಕ್ ಜಲಪಾತ ಯಾವ ನದಿಗೆ ಸಂಬಂಧಿಸಿದೆ? ಘಟಪ್ರಭಾ. ಒನಕೆ ಓಬವ್ವಳು ಚಿತ್ರದುರ್ಗ ಕೋಟೆಯನ್ನು ಹೈದರ್ ಅಲಿಯ ಸೈನ್ಯದಿಂದ ರಕ್ಷಿಸಿದ ಕಾಲಕ್ಕೆ ಅಲ್ಲಿಯ ಪಾಳೆಗಾರ ಯಾರಾಗಿದ್ದರು? ರಾಜ ವೀರಮದಕರಿ ನಾಯಕ. ವಾತಾವರಣದಲ್ಲಿರುವ ಓಜೋನ್ನ ನಾಶಕ್ಕೆ ಕಾರಣವಾಗುವ ವಸ್ತು ಯಾವುದು? ಕ್ಲೋರಿನ್. ಕರ್ನಾಟಕದ ಸೈಕ್ಲಿಂಗ್ ಕ್ಯಾಪಿಟಲ್ ಎಂದೇ ಹೆಸರಾದ ಊರು? ವಿಜಾಪುರ. ಈ ಕೆಳಗಿನವುಗಳಲ್ಲಿ ನೀಳ ತರಂಗ ಯಾವುದು? ರೇಡಿಯೋ ತರಂಗ. ಕೃಷ್ಣದೇವರಾಯನ ಅಮುಕ್ತ ಮೌಲ್ಯದ ಏನನ್ನು ವಿವರಿಸುತ್ತದೆ? ರಾಜ್ಯಾಡಳಿತ. ಇಸ್ವಿ 2002 ನಮ್ಮ ಸಂವಿಧಾನಕ್ಕೆ ಸೇರಿಸಲಾದ 11ನೇ ಮೂಲಭೂತ ಕರ್ತವ್ಯವು ಏನನ್ನು ತಿಳಿಸುತ್ತದೆ? 6 ರಿಂದ 14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ನೀಡುವುದು. ಲೋಕಸಭಾ ಸದಸ್ಯನಾಗಲು ಒಬ್ಬ ವ್ಯಕ್ತಿಯು ಕನಿಷ್ಠ ಪಕ್ಷ 25 ವರ್ಷದವನಾಗಿರಬೇಕು. ಜಗತ್ತಿನ ಪ್ರಥಮ ಲಿಖಿತ ಸಂವಿಧಾನವು ಯಾವ ದೇಶಕ್ಕೆ ಸೇರಿದ್ದು? ಅಮೆರಿಕ ದೇಶಕ್ಕೆ ಸೇರಿದ್ದು. ಮೂಲಭೂತ ಹಕ್ಕುಗಳ ರಕ್ಷಕ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಸುಪ್ರೀಂ ಕೋರ್ಟ್. ಅನುಭವ ಮಂಟಪ ಎಂಬ ಆಧ್ಯಾತ್ಮ ಸಂಸ್ಥೆಯನ್ನು ಯಾರು ಪ್ರಾರಂಭಿಸಿದರು? ಬಸವಣ್ಣನವರು. ಕೆಜಿಎಫ್ನಲ್ಲಿರುವ ಅತಿ ಆಳವಾದ ಚಿನ್ನದ ಗಣಿ ಯಾವುದು? ಚಾಂಪಿಯನ್ ರಿಪ್. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಯಾವ ಊರನ್ನು ಕರೆಯುತ್ತಾರೆ? ದಾವಣಗೆರೆ. ಕರ್ನಾಟಕದ ಮೊಟ್ಟ ಮೊದಲ ದೊಡ್ಡ ಜಲಾಶಯ 1907 ನಿರ್ಮಿಸಿದ್ದು, ಅದು ವಾಣಿ ವಿಲಾಸ ಸಾಗರದಲ್ಲಿ.
ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಬೆಳಗಾವಿ. ಅತಿ ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುವ ಗುಣವಿರುವ ಮಣ್ಣು ಕಪ್ಪು ಮಣ್ಣು. ನವಕೋಟಿ ನಾರಾಯಣ ಎಂಬ ಬಿರುದನ್ನು ಹೊಂದಿದವರು ಚಿಕ್ಕದೇವರಾಯ. ರೆಡ್ ರಿಬ್ಬನ್ ಎಕ್ಸ್‌ಪ್ರೆಸ್ ಈ ಕೆಳಗಿನ ರೋಗಕ್ಕೆ ಸಂಬಂಧಿಸಿದೆ: ಏಡ್ಸ್. ಭಾರತದ ವೃದ್ಧ ಪಿತಾಮಹ ಎಂದು ಹೆಸರಾದವರು ದಾದಾಬಾಯಿ ನವರೋಜಿ. ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಯಾಗಿದ್ದವರು ಡಾ. ರಾಜೇಂದ್ರ ಪ್ರಸಾದ್. ಮ್ಯಾಕ್-ಮೋಹನ್ ರೇಖೆ ಯಾವ ದೇಶಗಳ ಗಡಿಗೆ ಸಂಬಂಧಿಸಿದೆ? ಭಾರತ ಮತ್ತು ಚೀನಾ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ? 18. ಮಸ್ಕಿ ಶಾಸನ ಕಂಡು ಬಂದಿರುವುದು ರಾಯಚೂರು. ಸಾರ್ಕ್ನ ಪ್ರಧಾನ ಕಚೇರಿ ಇರುವುದು ಕಠ್ಮಂಡು. ಪೆಡಾಲಜಿ ಎಂದರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವುದು. ಲೋಕಸಭೆಯ ಪ್ರಸ್ತುತ ಉಪಾಧ್ಯಕ್ಷರು ಯಾರಾಗಿರುತ್ತಾರೆ? ತುಂಬಿ ದುರೈ. ಭಾರತದ ಅತ್ಯುನ್ನತ ಸೇನಾ ಪುರಸ್ಕಾರ ಪರಮವೀರ ಚಕ್ರ. ಬೆಂಗಳೂರು ನಗರ ಪ್ರಥಮ ಪ್ರಜೆ ಯಾರಾಗಿರುತ್ತಾರೆ? ಮಹಾಪೌರರು. ₹1 ನೋಟನ್ನು ಮುದ್ರಿಸುವವರು ಹಣಕಾಸು ಸಚಿವಾಲಯದ ಪರವಾಗಿ RBI. CFTRI ಇರುವುದು ಎಲ್ಲಿ? ಮೈಸೂರು. ಅಡಿಗೆ ಉಪ್ಪಿನ ರಾಸಾಯನಿಕ ಹೆಸರು ಸೋಡಿಯಂ ಕ್ಲೋರೈಡ್. ಅದ್ವೈತ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು? ಶಂಕರಾಚಾರ್ಯರು. ಮೊಘಲರ ಕಾಲದ ಆಡಳಿತ ಭಾಷೆ ಯಾವುದು? ಪರ್ಸಿಯನ್. ಆರ್ಯ ಸಮಾಜ ಸ್ಥಾಪಿಸಿದವರು ದಯಾನಂದ ಸರಸ್ವತಿ. ಮಾನವನ ರಕ್ತದಲ್ಲಿರುವ ಲೋಹ ಕಬ್ಬಿಣ. ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಸ್ಕರ್ವಿ. ಬ್ಯಾಂಕುಗಳ ಬ್ಯಾಂಕು ಎಂದು ಯಾವುದನ್ನು ಕರೆಯುತ್ತಾರೆ? RBI. ದಾಂಡೇಲಿಯು ಯಾವ ಕೈಗಾರಿಕೆಗೆ ಹೆಸರುವಾಸಿ? ಪೇಪರ್. ಆಪರೇಷನ್ ಫ್ಲಡ್ ಎಂಬ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದ್ದು? ಡೈರಿ ಅಭಿವೃದ್ಧಿ. ಕರ್ನಾಟಕದಲ್ಲಿ ಲಿಂಗಾನುಪಾತ ಹೆಚ್ಚಿರುವ ಜಿಲ್ಲೆ ಯಾವುದು? ಉಡುಪಿ.
ಕರ್ನಾಟಕದಲ್ಲೇ ಪ್ರಥಮ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆಯಾದ ಸ್ಥಳ ಭದ್ರಾವತಿ 1923ರಲ್ಲಿ. ಮೈಸೂರು ರಾಜ್ಯವು ಕರ್ನಾಟಕ ಎಂದು ಹೆಸರು ಪಡೆದಿದ್ದು ಯಾವಾಗ? ನವೆಂಬರ್ 1, 1973. INS ಕದಂಬ ಇದರ ಇನ್ನೊಂದು ಹೆಸರು ಹಾಗೂ ಇದು ಇರುವ ಸ್ಥಳ. INS ಕದಂಬ ಇದರ ಇನ್ನೊಂದು ಹೆಸರು ಪ್ರಾಜೆಕ್ಟ್ ಸೀಬರ್ಡ್. ಇದು ಇರುವುದು ಕಾರವಾರದಲ್ಲಿ. ಬಿಚಿ ಎಂಬುದು ಇವರ ಲೇಖನಿಯ ಹೆಸರು. ರಾಯಸಂ ಭೀಮಸೇನ್ ರಾವ್. ಮೊಘಲರ ಆಳ್ವಿಕೆಯಲ್ಲಿ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಜಿಜಿಯಾ. ಸರ್ ಎಂ ವಿಶ್ವೇಶ್ವರಯ್ಯನವರು 1913ರಲ್ಲಿ ಸ್ಥಾಪಿಸಿದ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಪ್ರಾಣಿಗಳಲ್ಲಿ ಯಾವುದರಲ್ಲಿ ಕೊಬ್ಬು ಸಂಗ್ರಹವಾಗಿರುತ್ತದೆ? ಅಡಿಪೋಸ್ ಅಂಗಾಂಶ. ಕೆಳಗಿನವುಗಳಲ್ಲಿ ಯಾವುದನ್ನು ಮೂಳೆಮುರಿ ಜ್ವರ ಎಂದು ಕರೆಯಲಾಗುತ್ತದೆ? ಡೆಂಗ್ಯೂ ಜ್ವರ. ಈ ಕೆಳಗಿನವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿಯ ಆಕಾರವನ್ನು ಗುರುತಿಸಿ. ಸೌರಶಕ್ತಿ. ಜೀವದ ಉಗಮವಾಗುವಾಗ ಭೂಮಿಯ ವಾತಾವರಣದಲ್ಲಿ ಈ ಕೆಳಗಿನ ಯಾವ ಅನಿಲ ಇರಲಿಲ್ಲ? ಆಕ್ಸಿಜನ್. ಜೀವ ವಿಕಾಸವನ್ನು ವಿವರಿಸಲು ಚಾರ್ಲ್ಸ್ ಡಾರ್ವಿನ್ನನ್ನು ಪ್ರತಿಪಾದಿಸದೇ ಇದ್ದ ಸಿದ್ಧಾಂತ? ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು. ಧನ್ಯವಾದಗಳು.